ಕೇರಳದ ವೈನಾಡಿನ ಚೂರಲ್ಮಲೆ ಹಾಗೂ ಮೊಳ್ಳಕಾಯಿ ಗ್ರಾಮದಲ್ಲಿ ಸುರಿದಂತಹ ರಣಭೀಕರ ಮಳೆಗೆ ಹಲವರ ಬದುಕು ನಾಶ ಆಗಿದೆ. ಈಗ ನಾನು ಚೂರಲ್ಮಲೆ ಗ್ರಾಮದಲ್ಲಿದ್ದೇನೆ. ಈಗಾಗಲೇ ಈ ಒಂದು ಪ್ರದೇಶ ಏನಿದೆ ಸಾಕಷ್ಟು ಮಣ್ಣಿನಿಂದ ಕೂಡಿತ್ತು. ಈಗಾಗಲೇ ಹಲವು ಮನೆಗಳು ಜಲಾವೃತ ಆಗಿತ್ತು. ಈಗಾಗಲೇ ಮಳೆ ನೀರು ಕಡಿಮೆ ಆದ ಕಾರಣಕ್ಕಾಗಿ ರೆಸ್ಕ್ಯೂ ಆಪರೇಷನ್ ಕೂಡ ಸಾಕಷ್ಟು ಭರದಿಲ್ಸಾಗಿದೆ. ನಾವು ಈಗ ನಿಂತಿರುವಂತಹ ಜಾಗ ಏನಿದೆ ಈ ಜಾಗದಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ JCB ಅಂದ್ರೆ ಮೂಲಕವಾಗಿ ಎಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸಗಳಾಗ್ತಾ ಇದೆ. ಈಗಾಗಲೇ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿದ್ದಂತಹ ಜೀಪನ್ನು ಕೂಡ ಈಗಾಗಲೇ ತೆಗೆದಾಗಿದೆ. ನೋಡ್ತಾ ಇರೋ ದೃಶ್ಯ ಗಮನಿಸ್ತಾ ಇರ್ಬೋದು. ಈ ಒಂದು ಜೀಪಿಯಲ್ಲಿದ್ದು ಮಲೆಯ ಅಂದ್ರೆ ನಾವು ಕಾಣ್ತಾ ಇರುವಂತಹ ಮಲೆಯ ಒಳಗಡೆ ನೀರಿನಲ್ಲಿ ಮುಳುಗಿದಂತಹ ಜೀಪನ್ನು ಕೂಡ ಈಗಾಗಲೇ JCB ಮೂಲಕ ಹೊರ ತೆಗೆಯುವಂತಹ ಕೆಲಸಗಳಾಗ್ತಾ ಇದೆ. ಇವತ್ತು ಈ ಒಂದು ಸ್ಥಳ ಸಾಕಷ್ಟು ಅಂದರೆ ಈಗಾಗಲೇ JCBಗಳು ಸಾಕಷ್ಟು ಸದ್ದಾನ ಮಾಡ್ತಾ ಇರುವಂಥದ್ದು. ಹಲವಾರು ಅಂದರೆ ಸುಮಾರು 4 ರಿಂದ 5 JCBಗಳನ್ನು ಈಗಾಗಲೇ ಈ ಒಂದು ಸ್ಥಳಕ್ಕೆ ತಂದು ಪ್ರತಿಯೊಂದನ್ನು ಕೂಡ ಯಾವೆಲ್ಲ ಕಾರ್ಗಳ ಮನೆ ಒಳಗಡೆ ಸಿಲುಕಿಕೊಂಡಿದೆ ಅದೆಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸಗಳಾಗ್ತಾ ಇರುವುದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಜೀಪನ್ನು ಹೊರ ತೆಗ್ತಾ ಇದ್ದಾರೆ. ಇಲ್ಲೂ ಹಲವು ವಾಹನಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಮುಳುಗಡೆ ಆಗಿದೆ. ಅವೆಲ್ಲವನ್ನು ಕೂಡ ಇವತ್ತು ಒಂದು ಕಡೆ ಮೃತದೇಹಗಳೆಲ್ಲ ತೆಗೆಯುವಂತಹ ಕೆಲಸಕ್ಕೆ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಹನಗಳು ಎಲ್ಲಿ ಸಿಲುಕಿಕೊಂಡಿದ್ದಾವೋ ಅವೆಲ್ಲವನ್ನು ಕೂಡ ಹೊರತೆಗೆಯುವಂತಹ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಈಗಾಗಲೇ JCBಗಳ ಮೂಲಕವಾಗಿ ಈ ಜೀಪನ್ನು ನೋಡಿದ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಬದಿಯಿಂದ ಮುಳುಗಡೆ ಆಗಿದೆ, ಜೊತೆಗೆ ನೀರಿನಿಂದ ಮುಳುಗಡೆ ಆಗಿತ್ತು. ಆ ಜೀಪನ್ನು ಕೂಡ ಈಗಾಗಲೇ ಹೊರತೆಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಸುಮಾರು 5-6 JCBಗಳು ಸಾಕಷ್ಟು ಕೆಲಸಗಳನ್ನು ಈಗಾಗಲೇ ನಿರತರಾಗಿದ್ದಾರೆ. ಮೊದಲಿಗೆ ಈ ಒಂದು ರಸ್ತೆ ಓಡಾಡಕ್ಕಾಗ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ನಡೆದುಕೊಂಡು ಆರಾಮಾಗಿ ಹೋಗುವಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಿಗಾಗಲೇ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಚೂರಲ್ಮಲೆ ಮೂಲಕವಾಗಿ ಎಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸಗಳಾಗ್ತಾ ಇದೆ. ಈಗಾಗಲೇ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿದ್ದಂತಹ ಜೀಪನ್ನು ಕೂಡ ಈಗಾಗಲೇ ತೆಗೆದಾಗಿದೆ. ನೋಡ್ತಾ ಇರೋ ದೃಶ್ಯ ಗಮನಿಸ್ತಾ ಇರ್ಬೋದು. ಈ ಒಂದು ಜೀಪಿಯಲ್ಲಿದ್ದು ಮಲೆಯ ಅಂದ್ರೆ ನಾವು ಕಾಣ್ತಾ ಇರುವಂತಹ ಮಲೆಯ ಒಳಗಡೆ ನೀರಿನಲ್ಲಿ ಮುಳುಗಿದಂತಹ ಜೀಪನ್ನು ಕೂಡ ಈಗಾಗಲೇ JCB ಮೂಲಕ ಹೊರ ತೆಗೆಯುವಂತಹ ಕೆಲಸಗಳಾಗ್ತಾ ಇದೆ. ಇವತ್ತು ಈ ಒಂದು ಸ್ಥಳ ಕೇರಳದ ವೈನಾಡಿನ ಚೂರಲ್ಮಲೆ ಹಾಗೂ ಮೊಳ್ಳಕಾಯಿ ಗ್ರಾಮದಲ್ಲಿ ಸುರಿದಂತಹ ರಣಭೀಕರ ಮಳೆಗೆ ಹಲವರ ಬದುಕು ನಾಶ ಆಗಿದೆ. ಈಗ ನಾನು ಚೂರಲ್ಮಲೆ ಗ್ರಾಮದಲ್ಲಿದ್ದೇನೆ. ಈಗಾಗಲೇ ಈ ಒಂದು ಪ್ರದೇಶ ಏನಿದೆ ಸಾಕಷ್ಟು ಮಣ್ಣಿನಿಂದ ಕೂಡಿತ್ತು. ಈಗಾಗಲೇ ಹಲವು ಮನೆಗಳು ಜಲಾವೃತ ಆಗಿತ್ತು. ಈಗಾಗಲೇ ಮಳೆ ನೀರು ಕಡಿಮೆ ಆದ ಕಾರಣಕ್ಕಾಗಿ ರೆಸ್ಕ್ಯೂ ಆಪರೇಷನ್ ಕೂಡ ಸಾಕಷ್ಟು ಭರದಿಲ್ಸಾಗಿದೆ. ನಾವು ಈಗ ನಿಂತಿರುವಂತಹ ಜಾಗ ಏನಿದೆ ಈ ಜಾಗದಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ JCB ಅಂದ್ರೆ ಮೂಲಕವಾಗಿ ಎಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸಗಳಾಗ್ತಾ ಇದೆ. ಈಗಾಗಲೇ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿದ್ದಂತಹ ಜೀಪನ್ನು ಕೂಡ ಈಗಾಗಲೇ ತೆಗೆದಾಗಿದೆ. ನೋಡ್ತಾ ಇರೋ ದೃಶ್ಯ ಗಮನಿಸ್ತಾ ಇರ್ಬೋದು. ಈ ಒಂದು ಜೀಪಿಯಲ್ಲಿದ್ದು ಮಲೆಯ ಅಂದ್ರೆ ನಾವು ಕಾಣ್ತಾ ಇರುವಂತಹ ಮಲೆಯ ಒಳಗಡೆ ನೀರಿನಲ್ಲಿ ಮುಳುಗಿದಂತಹ ಜೀಪನ್ನು ಕೂಡ ಈಗಾಗಲೇ JCB ಮೂಲಕ ಹೊರ ತೆಗೆಯುವಂತಹ ಕೆಲಸಗಳಾಗ್ತಾ ಇದೆ. ಇವತ್ತು ಈ ಒಂದು ಸ್ಥಳ ಸಾಕಷ್ಟು ಅಂದರೆ ಈಗಾಗಲೇ JCBಗಳು ಸಾಕಷ್ಟು ಸದ್ದಾನ ಮಾಡ್ತಾ ಇರುವಂಥದ್ದು. ಹಲವಾರು ಅಂದರೆ ಸುಮಾರು 4 ರಿಂದ 5 JCBಗಳನ್ನು ಈಗಾಗಲೇ ಈ ಒಂದು ಸ್ಥಳಕ್ಕೆ ತಂದು ಪ್ರತಿಯೊಂದನ್ನು ಕೂಡ ಯಾವೆಲ್ಲ ಕಾರ್ಗಳ ಮನೆ ಒಳಗಡೆ ಸಿಲುಕಿಕೊಂಡಿದೆ
ಅದೆಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸಗಳಾಗ್ತಾ ಇರಬಹುದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಜೀಪ್ ಎಲ್ಲ ಹೊರ ತೆಗ್ತಾ ಇದ್ದಾರೆ. ಇಲ್ಲೂ ಹಲವು ವಾಹನಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಮುಳುಗಡೆ ಆಗಿದೆ. ಅವೆಲ್ಲವನ್ನು ಕೂಡ ಇವತ್ತು ಒಂದು ಕಡೆ ಮೃತದೇಹಗಳೆಲ್ಲ ತೆಗೆಯುವಂತಹ ಕೆಲಸಕ್ಕೆ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಹನಗಳು ಎಲ್ಲಿ ಸಿಲುಕಿಕೊಂಡಿದ್ದಾವೋ ಅವೆಲ್ಲವನ್ನು ಕೂಡ ಹೊರತೆಗೆಯುವಂತಹ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಈಗಾಗಲೇ JCBಗಳ ಮೂಲಕವಾಗಿ ಈ ಜೀಪ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಬದಿಯಿಂದ ಮುಳುಗಡೆ ಆಗಿದೆ, ಜೊತೆಗೆ ನೀರಿನಿಂದ ಮುಳುಗಡೆ ಆಗಿತ್ತು. ಆ ಜೀಪನ್ನು ಕೂಡ ಈಗಾಗಲೇ ಹೊರತೆಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಸುಮಾರು 5-6 JCBಗಳು ಸಾಕಷ್ಟು ಕೆಲಸಗಳಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. ಮೊದಲಿಗೆ ಈ ಒಂದು ರಸ್ತೆ ಓಡಾಡಕ್ಕಾಗ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ನಡೆದುಕೊಂಡು ಆರಾಮಾಗಿ ಹೋಗುವಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಿಗಾಗಲೇ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಚೂರನ್ಮಲೆ ಮೂಲಕವಾಗಿ ಎಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸಗಳಾಗ್ತಾ ಇದೆ. ಈಗಾಗಲೇ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿದ್ದಂತಹ ಜೀಪನ್ನು ಕೂಡ ಈಗಾಗಲೇ ತೆಗೆದಾಗಿದೆ. ಈಗ ನೋಡ್ತಾ ಇರೋ ದೃಶ್ಯ ಗಮನಿಸ್ತಾ ಇರ್ಬೋದು. ಈ ಒಂದು ಜೀಪಿಯಲ್ಲಿದ್ದು ಮಲೆಯ ಅಂದರೆ ನಾವು ಕಾಣ್ತಾ ಇರುವಂತಹ ಮಲೆಯ ಒಳಗಡೆ ನೀರಿನಲ್ಲಿ ಮುಳುಗಿದಂತಹ ಜೀಪನ್ನು ಕೂಡ ಈಗಾಗಲೇ JCB ಮೂಲಕ ಹೊರ ತೆಗೆಯುವಂತಹ ಕೆಲಸಗಳಾಗ್ತಾ ಇದೆ. ಇವತ್ತು ಈ ಒಂದು ಸ್ಥಳ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.